ಓಂ ಗ್ರಂಥ ಮಹಾತ್ಮೆ. ಶ್ರೀ ಸಿದ್ಧಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವು. ಗುರುಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತೆ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿರುವುದು. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. 55ನೇ ಅಧ್ಯಾಯ. ಸದ್ಗುರುವನತಿ ಪ್ರೇಮ ಭಾವದಿ ಸೇವಿಸಿದವರು ಧನ್ಯರು, ಸದ್ಗುಣಗಳು ಬೆಳೆಸಿದರು ತ್ರೈಲೋಕ್ಯದೊಳಗತಿ ಪೂಜ್ಯರು. ದೇಹ ಬುದ್ಧಿಯ ಬಿಟ್ಟು ಸೇವಾದೊಳಗೆ ಜನ್ಮವನಿಟ್ಟರು, ಮೋಹ ತೊರೆದಿ ಭಕ್ತಿ ಮಾರ್ಗದಿ ಜ್ಞಾನ ಸಂಪಾದಿಸಿದರು. ಶ್ರೀ ಸದ್ಗುರು ಸಿದ್ಧಾರೂಢನೇ, ನಿನಗೆ ಜಯ ಜಯಕಾರವಿರಲಿ. ನೀನು ಮುಮುಕ್ಷುವಿಗೆ ಸ್ವರೂಪಾವಸ್ಥೆಯನ್ನು ತೋರಿಸಿ ಎಲ್ಲ ಭವವ್ಯತೆಯನ್ನು ಕಳೆದು ಬಿಡುವಿ. ಇಂಥ ನಿನ್ನ ಪಾದಗಳಲ್ಲಿ ಮಸ್ತಕವನ್ನಿಟ್ಟು ನಮನ ಮಾಡುತ್ತೇನೆ. ಅತ್ಯಂತ ಮಧುರವಾಗಿರುವ ನಿನ್ನ ಚರಿತ್ರದ ಶ್ರವಣ ಮಾತ್ರದಿಂದ ಸರ್ವ ಮನೋರಥಗಳು ಸಿದ್ಧಿಸುವವು. ಮತ್ತು ಈ ಜಗತ್ತಿನೊಳಗೆ ಮಾಯಾಮೋಹದಿಂದ ಯಾರು ಮೋಹಿತರಾಗಿರುವರೋ ಅವರ ಗಾಢವಾದ ಅಜ್ಞಾನವು ಪರಿಹಾರವಾಗುವುದು. ಹಿಂದಿನ ಅಧ್ಯಾಯದಲ್ಲಿ ನಿರೂಪಿಸಿತ್ತು, ಪರಮೇಶ್ವರನು ಅವತಾರ ಧಾರಣ ಮಾಡಿ ಸಿದ್ಧಾರೂಢ ಎಂಬ ನಾಮದಿಂದ ಭೂಮಿಯ ಮೇಲೆ ಬಂದಿರುವನು. ಆತನ ಅವತಾರ ಕಾರ್ಯಕ್ಕೆ ಸಹಾಯವಾಗುವ ದಿಸೆಯಿಂದ ದೇವತೆಗಳಿಗೆ ಆಜ್ಞೆ ಕೊಟ್ಟ ಪ್ರಕಾರ ಅವರಾದರೂ ಆತನ ಕೂಡ ನರವೇಷವನ್ನು ಧಾರಣ ಮಾಡಿ ಭೂಮಿಗೆ ಬಂದಿರುವರು. ಅವರ ಅನೇಕ ಚರಿತ್ರೆಗಳಿರುವವು. ಅವುಗಳನ್ನು ಇದರಲ್ಲಿ ಬರೆದು ಗ್ರಂಥ ಸಮಾಪ್ತಿ ಮಾಡಬೇಕಾಗಿರುವುದರಿಂದ ಈ ಅಧ್ಯಾಯದಲ್ಲಿ ಗ್ರಂಥ ವಿಸ್ತಾರ ಭಯದಿಂದ ಅತ್ಯಲ್ಪವಾಗಿ ನಿರೂಪಿಸುವೆನು. ಅವರ ಹೆಸರುಗಳನ್ನು ಮುಖದಿಂದ ಉಚ್ಚರಿಸುವುದರಿಂದ ತತ್ಕಾಲ ಮನಸ್ಸಿಗೆ ಶಾಂತಿ ಪ್ರಾಪ್ತಿಯಾಗುವುದು. ಶ್ರೀ ಸಿದ್ಧಾರೂಢರ ಸೇವೆಗೋಸ್ಕರ ಇವರು ಜನ್ಮವೆಲ್ಲ ಯೋಜಿಸುವರು. ಅನಂತ ಜನ್ಮಗಳಲ್ಲಿ ತಪಸ್ಸು ಮಾಡಿದ್ದು ಅದೆಲ್ಲ ಈ ಜನ್ಮಕ್ಕೆ ಫಲಿತವಾಗಿ ಸದ್ಗುರು ಚರಣಗಳ ಲಾಭವನ್ನು ಹೊಂದಿ ಸೇವಾ ಪ್ರೇಮವು ಉತ್ಪನ್ನವಾಯಿತು. ಇವರು ಸೇವೆಯ ಆನಂದವನ್ನೇ ಭೋಗಿಸುತ್ತಿದ್ದು ಸದ್ಗುರುಗಳಿಗೆ ಎರಡನೇದೇನೆಯನ್ನು ಬೇಡದೆ ಮಾಡುತ್ತಿರುವ ಆ ಸೇವಾ ಸ್ಥಿತಿಯನ್ನು ವರ್ಣಿಸಲಿಕ್ಕೆ ಸಹಸ್ರಮುಖನಿಗೂ ಸಾಧ್ಯವಾಗುವುದಿಲ್ಲ. ಮಂದಮತಿಯಾದ ನಾನು ಎಷ್ಟಂತ ವರ್ಣಿಸಲಿ? ಆ ಸದ್ಭಕ್ತರ ಭಕ್ತಿಯು ಅತ್ಯದ್ಭುತವಾದದ್ದು. ಯಾಕೆಂದರೆ ವೇದಾಂತಗಳಿಗೆ ಸಿಗದಂಥ ಆ ಸದ್ಗುರುನಾಥನನ್ನು ಇವರು ತಮ್ಮ ಸದ್ಭಾವದಿಂದ ಬಂಧಿಸಿರುವರು. ಯಾವಾತನ ಸ್ವರೂಪವನ್ನು ವರ್ಣಿಸಲಿಕ್ಕೆ ಹೋಗಿ ಶ್ರುತಿ ಸಿದ್ಧಾಂತವು ಮೌನವಾಯಿತು ಮತ್ತು ನೇತಿ ಎಂದು ಅಂದು ಶ್ರುತಿಗಳು ತಟಸ್ಥ ಅವಸ್ಥೆಯನ್ನು ಹೊಂದಿದವು. ಸ್ವರೂಪದಿಂದ ಅಂಧಾತನಾದ ಆ ಕೈಲಾಸನಾಥನು ಅಜ್ಞಜನರ ಉದ್ಧಾರಾರ್ಥವಾಗಿ ಸಗುಣ ರೂಪದಿಂದ ಸಿದ್ಧ ಸಮರ್ಥನಾಗಿ ಇಲ್ಲಿ ಅವತರಿಸಿರುವನು. ಆ ಸದ್ಗುರುನಾಥನ ಅನಂತ ಚರಿತ್ರೆಗಳನ್ನು ಅತ್ಯಾದರದಿಂದ ವರ್ಣಿಸಲಿಕ್ಕೆ ನನ್ನ ಮತಿಯು ಸಾಲದಂತ ಇಲ್ಲಿಗೆ ಸಾಕು ಮಾಡಿರುತ್ತೇನೆ. ಸದ್ಗುರು ಭಕ್ತರ ಕೆಲವು ನಾಮಗಳನ್ನು ಸಂತೋಷಪಡಿಸಬೇಕೆಂದು ನಾನು ಸದ್ಭಾವದಿಂದ ನಿರೂಪಿಸುವೆನು. ಪ್ರಥಮದಲ್ಲಿ ಕೀರ್ತನೆಯ ಧ್ವಜವನ್ನೇರಿಸಿದ ಅನಂತ ಮಹಾರಾಜರು ಸದ್ಗುರುನಾಥರ ಸಮ್ಮುಖದಲ್ಲಿ ನಿಂತು ಕೀರ್ತನೆ ಮಾಡುವಾಗ ಶ್ರೋತಾ ಜನರೆಲ್ಲರೂ ಪ್ರೇಮದ ಕಲ್ಲೋಲದಲ್ಲಿ ಮುಳುಗಿ ದೇಹಭಾವವನ್ನು ಮರೆಯುತ್ತಿದ್ದರು. ಈತನು ಬಹುಕಾಲ ಸದ್ಗುರುಗಳ ಸಂಗಡ ನಿಕಟವಾಸ ಮಾಡುತ್ತಿದ್ದು ಅವರ ಸೇವೆ ಮಾಡುತ್ತಾ ಗುರುಪಾದದಲ್ಲೇ ಕೈಲಾಸವನ್ನು ಹೊಂದಿದನು. ರಾಮದಾಸನ ಕೀರ್ತನವಾದರೂ ಅದ್ಭುತ ಪ್ರೇಮದಾಯಕವಾಗಿದ್ದು ಶ್ರೋತಾಭಕ್ತರಿಗೆ ನೇತ್ರಗಳಿಂದ ಅಶ್ರುಪಾತ ಮಾಡಿಸುವುದಾಗಿತ್ತು. ಇವನ ಕೀರ್ತನದಲ್ಲಿ ಆನಂದವು ಉಕ್ಕೇರಿ ಸದ್ಗುರುನಾಥರಾದರೂ ತಲ್ಲೀನ ಚಿತ್ತರಾಗುತ್ತಿದ್ದರು. ಮಿಶ್ರೀಕೋಟಿ
ಶಂಕರಶಾಸ್ತ್ರಿಯು ಪ್ರತಿ ವರ್ಷ ಕಾರ್ತಿಕ ಪೌರ್ಣಿಮೆಗೆ ಸಮಾಪ್ತವಾಗುವಂತೆ 7 ದಿನ ಭಾಗವತ ಪುರಾಣವನ್ನು ಪ್ರತಿಪಾದನ ಮಾಡುತ್ತಾನೆ. ಕೃಷ್ಣಶಾಸ್ತ್ರೀಯ ಭಾಗವತ ಪ್ರತಿಪಾದನವಾದರೂ ಅತ್ಯಂತ ಪ್ರೇಮಯುಕ್ತವಾಗಿದ್ದು, ಶ್ರವಣ ಮಾತ್ರದಿಂದ ಸರ್ವರು ತಲ್ಲೀನರಾಗಿ ದೇಹವಿಸ್ಮೃತಿಯನ್ನು ಹೊಂದುತ್ತಿದ್ದರು. ಸದ್ಗುರುನಾಥರು ಇವರ ಸೇವೆ ತೆಗೆದುಕೊಳ್ಳುವಾಗ ಬಹಳ ಆನಂದ ಪಡುತ್ತಿದ್ದರು ಎಂದು ಅವರ ನಾಮಗಳನ್ನು ಇಲ್ಲಿ ನಿರೂಪಿಸಲಿಕ್ಕೆ ಸದ್ಗುರುಗಳು ಪ್ರೇರಿಸಿದರು. ಬಾಬಾ ಕೃಷ್ಣ ಗರ್ದೆ ಇವರು ಶ್ರೀ ಸಿದ್ಧಾರೂಢರ ಮೇಲೆ ಅತ್ಯಂತ ಪ್ರೇಮವುಳ್ಳವನಾಗಿದ್ದು, ಅದ್ಭುತವಾದ ಸಿದ್ಧಕೀರ್ತಿಯನ್ನು ವರ್ಣಿಸಿ ಅನೇಕ ಕವಿತೆಗಳನ್ನು ಮಾಡಿರುವನು. ಇದಲ್ಲದೆ ಸದ್ಗುರುಗಳ ಮುಂದೆ ವೇದಾಂತ ಗ್ರಂಥಗಳನ್ನು ಬಹು ವಿಶದವಾಗಿ ಪ್ರತಿಪಾದಿಸುವಾಗ ಸ್ತ್ರೀ ಪುರುಷ ಬಾಲಕರಿಗೆ ಸಹ ಚಿತ್ತದ ಮೇಲೆ ಉತ್ತಮ ಪರಿಣಾಮವಾಗುತ್ತಿತ್ತು. ಬಾಳಾದೀಕ್ಷಿತನು ಘನ ಪಂಡಿತನಿರುತ್ತಿದ್ದು, ಶ್ರೀ ಸಿದ್ಧರ ಮುಂದೆ ಬ್ರಹ್ಮಸೂತ್ರ ಶಂಕರ ಭಾಷ್ಯವನ್ನು ಬಹು ಸುಲಭವಾಗಿ ತಿಳಿಯುವಂತೆ ಅರ್ಥ ತೆಗೆದು ಹೇಳುತ್ತಿದ್ದನು. ಶ್ರೀಪಾದಶಾಸ್ತ್ರಿ ಉಪಾಧ್ಯನಾದರೂ ಭಾಷ್ಯ ನಿರೂಪಿಸುವಾಗ ಅತ್ಯಂತ ವಿಶದವಾಗಿ ಹೇಳಿ ಎಲ್ಲರಿಗೂ ಹೃದ್ಗತವಾಗಿ ಆನಂದ ಉಂಟಾಗುವಂತೆ ಮಾಡುತ್ತಿದ್ದನು. ವಿರೂಪಾಕ್ಷಾಸ್ತ್ರಿಯು ಸದ್ಗುರುಗಳ ಸಮ್ಮುಖದಲ್ಲಿ ನಿತ್ಯ ಪುರಾಣ ಹೇಳುವನು. ಮಹಾಭಾರತವನ್ನು ಬಹು ಸುರಸವಾಗುವಂತೆ ಹೇಳಿ ಶ್ರೋತಾಜನರ ಮನಸ್ಸಿಗೆ ಸಮಾಧಾನ ಉಂಟು ಮಾಡುತ್ತಿರುವನು. ಪ್ರತಿ ಒಂದು ಉತ್ಸವದ ದಿವಸ ಅತ್ಯಾದರದಿಂದ ಕೀರ್ತನೆ ಮಾಡುವನು. ಸದ್ಗುರುಗಳಾದರೂ ಸಂತುಷ್ಟರಾಗಿ ಆತನನ್ನು ಬಹು ಪ್ರೇಮದಿಂದ ನಡೆಸುವರು. ಗೋವಿಂದ ಸಂತ ಹಳಿಯಾಳ್ಕರನು ಮಹಾವೈರಾಗ್ಯಶಾಲಿಯಾಗಿ ತನ್ನ ಸ್ತ್ರೀ ಸಮೇತವಾಗಿ ಬಂದು ಸದ್ಗುರುವರನ ಸೇವೆಯನ್ನು ಮಾಡುತ್ತಿದ್ದನು. ಆತನು ಸದ್ಗುರುಗಳ ಮುಂದೆ ನಿತ್ಯ ಕೀರ್ತನ ಮಾಡಿ ಉದರ ನಿರ್ವಾಹಾರ್ಥ ಭಿಕ್ಷೆ ಮಾಡುತ್ತಿದ್ದನು. ಆಗ ಬೆಂಗಳೂರಿನಿಂದ ಭಕ್ತ ಜನರು ಬಂದು ಸದ್ಗುರುಗಳನ್ನು ಕುರಿತು ಪ್ರಾರ್ಥಿಸುತ್ತಾರೆ. ಹೇ ಪ್ರಭು, ನಮ್ಮ ಊರಲ್ಲಿ ಅನುದಿನ ಕೀರ್ತನೆ ಮಾಡುವ ಸಲುವಾಗಿ ತಮ್ಮಲ್ಲಿಂದ ಒಬ್ಬ ಸಜ್ಜನನನ್ನು ನಮ್ಮಲ್ಲಿಗೆ ಕಳುಹಿಸಬೇಕು. ಆತನ ಮುಖದಿಂದ ನಾವು ಕೀರ್ತನೆ ಕೇಳಿ ಉದ್ಧಾರ ಆಗುವೆವು. ನಿಮ್ಮ ಅದ್ಭುತವಾದ ಕೀರ್ತಿಯನ್ನು ವರ್ಣಿಸುವ ಉದ್ದೇಶ ಇತರ ಊರುಗಳಿಗೆ ಸಂತರನ್ನು ನೀವು ಕಳುಹಿಸಿದಿರಿ. ಈಗ ನಮ್ಮ ಕಡೆಗೆ ಹಳಿಯಾಳ ಸಂತರನ್ನು ಕಳುಹಿಸಿಕೊಟ್ಟು ನಮ್ಮ ಮೇಲೆ ಕೃಪಾವಂತರಾಗಿರಿ. ಈ ಪ್ರಕಾರ ಆ ಭಕ್ತಜನರ ವಚನವನ್ನು ಕೇಳಿ ಗೋವಿಂದ ಸಂತನನ್ನು ಕುರಿತು ಸದ್ಗುರುನ್ನುತ್ತಾರೆ. ಸಂತನೇ, ನೀನು ಬೆಂಗಳೂರಿಗೆ ಹೋಗಿ ಅಲ್ಲಿ ನಿತ್ಯ ಕೀರ್ತನೆ ಮಾಡುವಂಥವನಾಗು. ಜನರಿಗೋಸ್ಕರ ಸದ್ಗುರು ಕೀರ್ತಿಯನ್ನು ಹಗಲು ರಾತ್ರಿ ನಾಮಸ್ಮರಣೆಯನ್ನು ಬೋಧಿಸುತ್ತಿರು. ಇದರಿಂದ ಅವರು ಉತ್ತಮ ಭಕ್ತಿಯುಕ್ತರಾಗಿ ಸಹಜವಾಗಿ ಉದ್ಧಾರವಾಗುತ್ತಾರೆ. ಹಾಗೆ ಆತನು ಬೆಂಗಳೂರಿಗೆ ಹೋಗಿ ಅಲ್ಲಿ ಕೀರ್ತನೆ ಮಾಡುತ್ತಿರುವಾಗ ಸರ್ವಶ್ರೋತ ಜನರು ಆನಂದಭರಿತರಾದರು. ಅವರೊಳಗೆ ಸದ್ಗುರು ಭಕ್ತಿ ವಿಶೇಷ ಬೆಳೆದು ಸಮಸ್ತರು ಸದ್ಗುರು ದರ್ಶನವನ್ನು ಇಚ್ಛಿಸುವರು. ಆಗ ಆ ಭಕ್ತರನ್ನೆಲ್ಲ ಕರೆದುಕೊಂಡು ಗೋವಿಂದ ಸಂತನು ಸಿದ್ಧಾರೂಢರ ಬಳಿಗೆ ಬಂದು ಸಿದ್ಧ ದರ್ಶನದಿಂದ ಸರ್ವರಿಗೂ ಆನಂದಗೊಳಿಸಿ ಅವರನ್ನು ಸ್ವಸ್ಥಾನಕ್ಕೆ ಕರೆದುಕೊಂಡು ಹೋಗುವನು. ಬ್ರಹ್ಮೀಭೂತರಾದ ಷಣ್ಮುಖ ಸ್ವಾಮಿಯವರು ಪೂರ್ವದಲ್ಲಿ ಬಹುಕಾಲ ಸದ್ಗುರುಗಳ ಬಳಿಯಲ್ಲಿರುತ್ತಿದ್ದರು. ಸದ್ಗುರು ಮುಖದಿಂದ ನಿತ್ಯ ವೇದಾಂತ ಶ್ರವಣ ಮಾಡುತ್ತಾ ಇವರು ಜ್ಞಾನವಂತರಾದರು. ಬಹುಕಾಲ ಇಲ್ಲಿ ಇದ್ದು ಆಮೇಲೆ ವಿಜಾಪುರಕ್ಕೆ ಹೋಗಿ ಅಲ್ಲಿ ಒಂದು ಸ್ಥಾನದಲ್ಲಿ ಆಸನ ಹಾಕಿ 14 ವರ್ಷ ತನಕ ಕುಳಿತಲ್ಲೇ ಕುಳಿತಿರುತ್ತಿದ್ದರು. ಅಲ್ಲೇ ಅನ್ನಪಾದಗಳನ್ನು ಸೇವಿಸುತ್ತಿದ್ದು ಅಖಂಡ ಧ್ಯಾನ ಮಾಡುತ್ತಾ ಜನರ ಕೂಡ ಮೌನಧಾರಣ ಮಾಡಿ ಕಠಿಣವಾದ ಯೋಗ ಸಾಧನೆಗಳನ್ನು ಮಾಡಿದರು. ಆಮೇಲೆ ಹೊರಗೆ ಬಂದು ಮುಖ್ಯಜನರಿಗೆ ವೇದಾಂತವನ್ನು ಆಂತರ್ಯದೊಳಗೆ ಜ್ಞಾನ ಪ್ರಕಟವಾಗುವಂತೆ ಅನುಗ್ರಹಿಸುತ್ತಿದ್ದರು. ವಿಜಾಪುರದಲ್ಲಿ ಅವರ ಮಠದಲ್ಲಿ ಈಗಲೂ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಮಹಾವೈಭವದಿಂದ ಉತ್ಸವ ನಡೆಯುವುದು. ರಾಮಾಚಾರ್ಯ ಕಡಲಾಸ್ಕರ ಎಂಬುವನು ಸಿದ್ಧ ಪೂಜೆಯ ಮಂತ್ರಗಳನ್ನು ಅನೇಕ ಸದ್ಗುರು ಸ್ತೋತ್ರಗಳನ್ನು ರಚಿಸಿ ಸಿದ್ಧರಾಯನನ್ನು ಸೇವಿಸಿದನು. ಪ್ರತಿ ವರ್ಷ ಸಿದ್ಧಾರೂಢ ಸ್ವಾಮಿಯವರ ಬಳಿಗೆ ಸದಾಶಿವಪ್ಪ ಇಟಗಿ ಎಂಬಾತನು ತನ್ನ ಭಜನೆ ಮಂಡಳಿ ಸಮೇತ ಉತ್ಸವಗಳಿಗೋಸ್ಕರ ಬರುತ್ತಿದ್ದನು. ಸಿದ್ಧ ಸದ್ಗುರು ಪಾದದಲ್ಲಿ ಅನನ್ಯ ಭಕ್ತಿಯುಳ್ಳ ಅಣ್ಣಿಗೇರಿಯ ತೋಟಪ್ಪ ದೇಸಾಯಿ ಎಂಬಾತನು
ಪ್ರತಿ ವರ್ಷ ತನ್ನ ಈ ಊರಲ್ಲಿ ಸದ್ಗುರು ಉತ್ಸವವನ್ನು ಮಾಡುತ್ತಾನೆ. ಬಹುಕಾಲದಿಂದ ಸದ್ಗುರು ಸೇವಾ ಮಾಡುತ್ತಿದ್ದ ಕಾಶೀನಾಥ ಪಂತ ಛತ್ರೆ ಎಂಬಾತನು ಅನೇಕ ಮಂದಿಯನ್ನು ಕರೆದುಕೊಂಡು ಇಲ್ಲಿ ಜಾತ್ರೆಗೆ ಬಂದು ಸರ್ವರಿಗೂ ಸದ್ಗುರು ದರ್ಶನ ಮಾಡಿಸುತ್ತಿದ್ದನು. ವಿರಕ್ತನಾಗಿರುವ ಸಿದ್ದರಾಮಯ್ಯ ಸ್ವಾಮಿ ಎಂಬಾತನು ಶ್ರೀ ಸಿದ್ಧರ ಮುಖದಿಂದ ವೇದಾಂತ ಶ್ರವಣ ಮಾಡಿ ದೇಶ ವಿದೇಶಗಳಲ್ಲಿ ಹೋಗಿ ಭಕ್ತಜನರಿಗೆ ಬೋಧಿಸಿ ಅವರ ಅಜ್ಞಾನವನ್ನು ಕಳೆಯುವನು. ಶಿವರಾತ್ರಿ ಮತ್ತು ಶ್ರಾವಣ ಜಾತ್ರೆ ಕಾಲದಲ್ಲಿ ಹಾಗೂ ಪ್ರತಿ ಸೋಮವಾರದ ಪೂಜೆ ಮಾಡುವಾಗ ಪೂಜಾ ಕಾರ್ಯಕ್ಕೆ ಸಹಾಯ ಮಾಡುವ ಜನರ ಹೆಸರುಗಳು ಹೀಗಿರುತ್ತವೆ. ತುಕ್ಕಪ್ಪ ಸಪಾರೆ ಎಂಬುವನು ಪ್ರಮುಖನು. ಇತರರು ತುಳಜಪ್ಪ, ಮಲ್ಲಾರ್, ಗೋವಿಂದ, ತುಕಾರಾಮ ಎಂಬ ಇವರೆಲ್ಲ ಅತ್ಯಂತ ಪ್ರೇಮದಿಂದ ಸೇವಾ ಮಾಡುತ್ತಾರೆ. ಸಿದ್ದಪ್ಪ ಉಜ್ಜಣ್ಣನವರ ಎಂಬಾತನೇ ಮುಖ್ಯ ಪೂಜಾರಿಯು. ಈತನ ಮನೆಗೆ ಸದ್ಗುರುಗಳು ನಿತ್ಯ ಹೋಗಿ ರಾತ್ರಿ ಕಾಲದಲ್ಲಿ ಅಲ್ಲೇ ಇರುತ್ತಿದ್ದು ಭಜನೆ, ಶಾಸ್ತ್ರ ವಗೈರೆ ಅಲ್ಲೇ ನಡೆಸುವನು. ಮೇಲೆ ಹೇಳಿದವರೆಲ್ಲರೂ ಉತ್ಸವ ಕಾಲದಲ್ಲಿ ತಮ್ಮ ಕೆಲಸಗಳನ್ನು ಬಿಟ್ಟು ರಾತ್ರಿ ಹಗಲು ಸದ್ಗುರು ಮಠದಲ್ಲೇ ಇದ್ದು ಅತಿ ಕಠಿಣವಾದ ಸೇವೆ ಮಾಡುತ್ತಿರುವರು. ಇನ್ನು ಬ್ರಹ್ಮೀಭೂತರಾದ ಸೇವಕರು ಯಾರ್ಯಾರೆಂದರೆ ಶಿವಯ್ಯ, ಸಂಗಪ್ಪ, ಗೋರಖನಾಥ್, ಸಿದ್ದಯ್ಯ, ಗಂಗಪ್ಪ, ಗಣಪ ಇವರೆಲ್ಲರೂ ಸದ್ಗುರುಗಳ ನಿಕಟವಾಸದಲ್ಲಿದ್ದು ಬಹು ಸೇವಾ ಮಾಡುತ್ತಿದ್ದರು. ಮಹಾಸದ್ಭಕ್ತನಾದ ವಿರೂಪಾಕ್ಷ ಕಾತರಕಿ ಎಂಬಾತನೇ ಸೋಮವಾರ ಪೂಜೆ ಉತ್ಪಾದಕನಿರುವನು. ಇವನು ಬಹಳ ಮಂದಿಯನ್ನು ಕೂಡಿಸಿ ನಿತ್ಯ ಪ್ರಾತಃ ಕಾಲದಲ್ಲಿ ಸದ್ಗುರು ಸ್ಥಾನಕ್ಕೆ ಬಂದು ಕಠಿಣವಾದ ಸೇವಾ ಕಾರ್ಯಗಳನ್ನು ಮಾಡುವನು. ಸುಮ್ಮತಿಯಾದ ನಿರುಪಾದಪ್ಪ ದೊಡವಾಡೆಂಬವನು ಸದ್ಗುರುಗಳ ಮೇಲೆ ದೃಢವಾದ ಭಕ್ತಿಯುಳ್ಳವನಾಗಿ ತನ್ನ ಮನೆ ಕೆಲಸಗಳನ್ನು ಬಿಟ್ಟು ಮಠದ ಕೆಲಸಗಳನ್ನೆಲ್ಲ ಬಹು ಜಾಗ್ರತೆಯಿಂದ ಮಾಡಿಸುವನು. ನಿತ್ಯ ಮಠದಲ್ಲಿದ್ದು ಸೇವಾ ಅವರು ರಾಮಾನಂದ, ಮಂಗೇಶ, ಗೋವಿಂದ ಮುಂತಾದವರು ಬಹು ಸೇವೆ ಮಾಡುವರು. ಪಾಕಶಾಲೆಯಲ್ಲಿ ಕಠಿಣ ಸೇವಾ ಮಾಡುವವರು ಯಾರ್ಯಾರೆಂದರೆ ಮುಖ್ಯವಾಗಿ ಶಿವಬಸಪ್ಪ, ರಾಚಪ್ಪ ಇವರು ತಮ್ಮ ಮನೆಯನ್ನು ಬಿಟ್ಟು ಇಲ್ಲೇ ಇದ್ದು ಅತ್ಯಾದರದಿಂದ ಸೇವಾ ಮಾಡುತ್ತಿರುವರು. ಶಿವಭಕ್ತನಾದ ಚನ್ನಬಸಪ್ಪ ಶೆಟ್ರ್ ಎಂಬಾತನು ಸದ್ಗುರುಗಳನ್ನು ಮಹಾವೈಭವದಿಂದ ತನ್ನ ಗ್ರಾಮವಾದ ಮಂಟೂರಿಗೆ ಕರೆದುಕೊಂಡು ಹೋಗಿ ಪೂಜಿಸಿದ್ದನು. ಆ ಸಮಯದಲ್ಲಿ ಹುಬ್ಬಳ್ಳಿಯ ಭಕ್ತರು ಸದ್ಗುರು ತೀರ್ಥದ ವಿನಃ ಅನ್ನ ಸೇವಿಸಲಿಕ್ಕಿಲ್ಲವೆಂತ 3 ದಿವಸಗಳ ತನಕ ಉಪವಾಸ ಕುಳಿತಿದ್ದರು. ಆಗ ಸದ್ಗುರುಗಳು ಹುಬ್ಬಳ್ಳಿ ಭಕ್ತರ ಒಪ್ಪಿಗೆ ಇಲ್ಲದೆ ಇತರ ಗ್ರಾಮಗಳಿಗೆ ಹೋಗುವುದಿಲ್ಲ ಎಂದು ನೇಮ ಮಾಡಿದರು. ವಸಂತರಾವ್ ದಾಬೋಳ್ಕರ್ ಎಂಬಾತನು ಸಿದ್ಧಾರೂಢರ ವಿಜಯವೆಂಬ ಸದ್ಗುರು ಚರಿತ್ರವನ್ನು ಛಾಪಿಸಿ ಪಾದಕ್ಕೆ ಅರ್ಪಿಸಿದನು. ಹಾಗೂ ಪರಶುರಾಮ ಸಬನಿಸ ಎಂಬಾತನು ಮಾಡಿದ ಮರಾಠಿ ಗದ್ಯ ಚರಿತ್ರವನ್ನು ವಸಂತರಾಯನು ಛಾಪಿಸಿ ಸದ್ಗುರುಗಳಿಗೆ ಅರ್ಪಿಸಿದನು. ಈ ಪ್ರಕಾರ ನಿಷ್ಕಾಮ ಸೇವೆಗೋಸ್ಕರ ಧನವನ್ನು ಯೋಜಿಸುವನು. ಈ ದಾಬೋಳ್ಕರ್ ಬಂಧುಗಳು ತಮ್ಮ ನಿಸ್ಸೀಮ ಭಕ್ತಿಯಿಂದ ಸದ್ಗುರುವರನನ್ನು ಸಂತೋಷಪಡಿಸುತ್ತಾರೆ. ಗೋಕುಳಾಬಾಯಿ ಗೋವೇಕರ್ ಎಂಬುವಳು ಪ್ರಬಂಧ ರೂಪವಾಗಿ ಅತಿ ಮನೋಹರವಾಗಿರುವ ಶ್ರೀ ಸಿದ್ಧಾರೂಢರ ಪೂರ್ವ ಚರಿತ್ರೆಯನ್ನು ಮಹಾರಾಷ್ಟ್ರ ಭಾಷೆಯಲ್ಲಿ ರಚಿಸಿರುವಳು. ಗೋವೆಯಲ್ಲಿ ಈಕೆಯು ಸಿದ್ಧಮೂರ್ತಿಯನ್ನು ಸ್ಥಾಪಿಸಿ ಅನೇಕ ಸಾಧು ಸತ್ಪುರುಷರನ್ನು ಕರೆಸಿ ಪ್ರತಿ ವರ್ಷ 7 ದಿನಗಳ ತನಕ ಮಹೋತ್ಸವದಿಂದ ಸದ್ಗುರು ಪೂಜೆಯನ್ನು ಮಾಡುವಳು. ಬೆಳ್ಳಿಗಟ್ಟಿ ಬಸವಂತ ಸಾಧು ಇವನು ಶ್ರೀ ಸಿದ್ಧ ಚರಿತ್ರವನ್ನು ಕನ್ನಡ ಭಾಮಿನಿ ರೂಪದಿಂದ ಭಕ್ತಿ, ಜ್ಞಾನ, ವೈರಾಗ್ಯ ರಸಭರಿತವಾಗಿಯೂ ಬಹು ಮನೋಹರವಾಗಿಯೂ ರಚಿಸಿದ್ದಾನೆ. ಕೊಲ್ಲಾಪುರವಾಸಿಯಾದ ಲಕ್ಷ್ಮಣಪ್ಪ ಕಮಿತ್ಕರ್ ಎಂಬಾತನು ತನ್ನ ಪುತ್ರನಿಗೆ ಮಹಾವಿಷಮಜ್ವರ ಪ್ರಾಪ್ತವಾದಾಗ ಸದ್ಗುರುಗಳಿಗೆ ಭೇಟಿಯಾಗಿ ಅನ್ನಛತ್ರದಲ್ಲಿ ವಿಶೇಷ ಸೇವೆಯನ್ನು ಮಾಡುತ್ತಿರುವನು. ಸಿದ್ಧ ಭಕ್ತರಾದ ಸಂಕಪ್ಪ ಮತ್ತು ಹುಚ್ಚಪ್ಪ ಇವರು ಸದ್ಗುರುಗಳನ್ನು ತಮ್ಮ ಸ್ವಗ್ರಾಮವಾದ ಗೋಪನಕೊಪ್ಪಕ್ಕೆ ಕರೆದುಕೊಂಡು ಹೋಗಿ ಬಹು ವೈಭವದಿಂದ ಪೂಜಿಸಿ ಸಂತೋಷಪಡಿಸಿದರು. ಹುಬ್ಬಳ್ಳಿ ಪರಪ್ಪನು ಆಮರಣ ಸದ್ಗುರು ಸೇವಾ ಮಾಡುತ್ತಿದ್ದು ಸಿದ್ಧ ಚಿಂತನೆ ಮಾಡುತ್ತಾ ಪ್ರಾಣವನ್ನು ತ್ಯಜಿಸಿದನು. ಆತನು ಮಾಡತಕ್ಕ ಸೇವೆಯನ್ನು ಅವನ ಪೌತ್ರರು ಮಾಡುತ್ತಾರೆ. ಖಂಡಪ್ಪ ಮತ್ತು ದಿವಟೆ ಇವರ ಮನೆಯಲ್ಲಿ ಸರ್ವರು ಅನನ್ಯ ಸದ್ಗುರು ಭಕ್ತರಿದ್ದು ತನು ಮನ ಧನಗಳನ್ನು ಉತ್ಸವ ಕಾಲದಲ್ಲಿ ಸದ್ಗುರು ಸೇವೆಯಲ್ಲಿ ಯೋಜಿಸುವರು. ಮೌನಿಭುವ ಮೌನವನ್ನು ಧರಿಸಿ ಬಹು ಪ್ರೇಮದಿಂದ ಸದ್ಗುರು ಸೇವೆಯನ್ನು ಮಾಡುವನು. ಶ್ರೀ ಸಿದ್ಧರಿಗೆ ಜ್ವರ ಬಂದಿರುವಾಗ
3 ದಿನ ತನಕ ಅನ್ನಪಾನಾದಿಗಳನ್ನು ತ್ಯಜಿಸಿ ನಿದ್ರಾಚಲನಾದಿಗಳಿಲ್ಲದೆ ನೆಟ್ಟಗೆ ನಿಂತುಕೊಂಡು ಭಯಂಕರವಾದ ತಪಸ್ಸು ಮಾಡಿದನು. ಸದ್ಗುರುಗಳ ಜ್ವರ ಬಿಟ್ಟು ಆಹಾರ ಸೇವಿಸಿದರೆಂದ ಮೇಲೆ ತಾನು ಭಿಕ್ಷೆಗೆ ಹೋದನು. ಶ್ರೀ ಸಿದ್ಧಾರೂಢರ ಪರ ಊರಿನ ಶಿಷ್ಯರ ಪೈಕಿ ಬೆಂಗಳೂರು ನಗರದ ಸೀತಾರಾಮಯ್ಯನೆಂಬುವನು ಒಬ್ಬನು. ಇವನ ತಂದೆ ತಾಯಿಗಳು ನಾರಾಯಣಪ್ಪ ಲಕ್ಷ್ಮಮ್ಮ ಎಂಬುವರು. ಇವರು ಶ್ರೀ ನಾಗಾರ್ಯ ಮಲ್ಲಾರ್ಯ ಸಾಂಪ್ರದಾಯಿಕ ಕೊಂಡಾರ್ಯರೆಂಬ ಗುರುವನುಗ್ರಹಕ್ಕೆ ಪಾತ್ರರಾಗಿ ಸದಾ ಧರ್ಮಾಚರಣೆಯಿಂದ ನಿತ್ಯವೂ ಭಾಗವತ, ಸೀತಾರಾಮಾಂಜನೇಯ ಮುಂತಾದ ಸದ್ಗ್ರಂಥ ಶ್ರವಣ ಮಾಡುತ್ತಿದ್ದು, ಆಗ್ಗೆ ಇವನು ಶಾಸ್ತ್ರ ವಿಚಾರಗಳನ್ನು ಗ್ರಹಿಸಿಕೊಂಡು ಶಾಲೆಯಲ್ಲಿ ತಾನು ಮನೆಯಲ್ಲಿ ಶ್ರವಣ ಮಾಡಿದ ಅಧ್ಯಾತ್ಮ ವಿದ್ಯೆಯ ಉನ್ನತಿಯನ್ನು ತನ್ನ ಸ್ನೇಹಿತರಿಗೂ ಶಾಲೆಯ ವಿದ್ಯಾರ್ಥಿಗಳಿಗೂ ತಿಳಿಸುತ್ತಾ ವಿನಯಾದಿ ಗುಣಸಂಪನ್ನನಾಗಿ ಸರ್ವರಿಗೂ ಪ್ರಿಯನಾಗಿದ್ದನು. ಭವಸಮುದ್ರದಿಂದ ತಾರಣವಾಗಲು ಸದ್ಗುರು ಕರುಣೆಯೇ ಅತ್ಯವಶ್ಯಕವೆಂದು ತಿಳಿದುಕೊಂಡಿದ್ದ ಇವನು ಶ್ರೀ ಸಿದ್ಧಾರೂಢ ಕೀರ್ತಿಯನ್ನು ಕೇಳಿ ಹುಬ್ಬಳ್ಳಿಗೆ ಬಂದು ಸದ್ಗುರು ಚರಣದಲ್ಲಿ ಶರಣು ಹೊಕ್ಕು ಉಪದೇಶವನ್ನು ಪಡೆದು ಸಿದ್ಧರ ಅನುಗ್ರಹಕ್ಕೆ ಪಾತ್ರನಾದನು. ಇವರ ಸನ್ನಿಧಿಯಲ್ಲಿ ಶ್ರವಣಾದಿಗಳನ್ನು ಮಾಡಿ ಸರ್ವಕ್ಕೂ ಆತ್ಮವಾದ ಸ್ವರೂಪಸ್ಥಿತಿಯಿಂದ ಪ್ರಶಾಂತನಾದನು. ಇವನ ಶಾಂತತೆಯನ್ನು ಕಂಡು ಸಿದ್ಧರು ಇವನಿಗೆ ಶಾಂತಾನಂದನೆಂದು ಸಂಬೋಧಿಸಿ, ಎಲೈ ಶಾಂತನೇ, ಪರಶಿವನಿಂದ ಬ್ರಹ್ಮನು, ಬ್ರಹ್ಮನಿಂದ ಪ್ರಜಾಪತಿಯು, ಪ್ರಜಾಪತಿಯಿಂದ ಮನುವಿನಿಂದ ರಾಜರು, ಪ್ರಜೆಗಳು ಈ ಆತ್ಮವಿದ್ಯೆಯನ್ನು ತಿಳಿದು ಕೃತಾರ್ಥರಾದರು. ಪರಮಾನಂದಕರವಾದ ಸುಪ್ರಸಿದ್ಧ ಗುರು ಸಂಪ್ರದಾಯವನ್ನು ವಿಚ್ಛಿತ್ತಗೊಳಿಸದೆ ಲೋಕಹಿತಾರ್ಥವಾಗಿ ಬೆಳೆಸತಕ್ಕದ್ದೆಂದು ಅನುಗ್ರಹಿಸಿದರು. ದಯಾಳವಾದ ಸದ್ಗುರು ಒಲಿದನೆಂದರೆ ಆತನ ಸದ್ಭಕ್ತಿಯು ಸರ್ವತ್ರದಲ್ಲಿಯೂ ಪ್ರಸರಿಸಿ ಅಸಂಖ್ಯ ಜನರು ಪವಿತ್ರರಾಗುವರು. ಗುರು ಅನುಗ್ರಹವನ್ನು ಪಡೆದ ಇವರು ಬೆಂಗಳೂರಿಗೆ ಬಂದು ನಾನಾ ಕಡೆಗಳಲ್ಲಿ ಸಿದ್ಧಾರೂಢರ ಗುರುಭಜನ ಸಪ್ತಾಹಗಳನ್ನು ಏರ್ಪಡಿಸಿದನು. ಸಿದ್ಧಾರೂಢರ ಚರಿತ್ರೆಯನ್ನು ತೆಲುಗು ಭಾಷೆಯಲ್ಲಿ ರಚಿಸಿ ಪ್ರಚಾರಪಡಿಸಿದನು. ಇವನ ಶುಭ ಆಚರಣೆಗಳಿಂದ ಕೂಡಿದ ವಚನಗಳಿಂದಲೂ ಇವನ ಸಮಾಗಮದಿಂದಲೂ ಅನೇಕರು ಸಿದ್ಧ ಗುರು ಸಂಪ್ರದಾಯವನ್ನು ಅನುಗ್ರಹಿಸಿದರು. ಶ್ರೀ ಮಹಾದೇವ ಚೈತನ್ಯ ಮುಂತಾದ ಮಹಾಶಯರಿಂದ ಸಿದ್ಧಾರೂಢರ ಹೆಸರಿನಲ್ಲಿ ಅನೇಕ ಆಶ್ರಮಗಳು ಸ್ಥಾಪಿಸಲ್ಪಟ್ಟವು. ಕೆಲ ಭಕ್ತರು ಶ್ರೀ ಗುರುನಾಥಾರೂಢರ ಉತ್ಸವ ನೆರವೇರಿಸಿದರು. ಧರ್ಮ ಪ್ರವರ್ತಕರಾದರು. ವಿದ್ಯಾರ್ಥಿ ನಿಲಯಾದಿಗಳನ್ನು ಸ್ಥಾಪಿಸಿದರು. ಜಹಾಕೃಷ್ಣಾನಂದರು ತಮ್ಮ ಸ್ಥಿರಚರ ಆಸ್ತಿಗಳನ್ನು ಸಿದ್ಧ ವಿದ್ಯಾಲಯಕ್ಕಾಗಿ ಇವನಿಗೆ ಅರ್ಪಿಸಿದರು. ಇವನ ಸತಿ ಪಾರ್ವತಮ್ಮಳು ಸಿದ್ಧರ ಭಜನ ಚರಿತ್ರಾಪಾರಣಗಳಲ್ಲಿ ಪ್ರೇಮವುಳ್ಳವರಾಗಿ ಎಲ್ಲೋಡು ಬೆಟ್ಟದ ಶ್ರೀ ಆದಿನಾರಾಯಣ ಸನ್ನಿಧಿಯಲ್ಲಿ ಸಿದ್ಧಾರೂಢ ಮಠವನ್ನು ಸ್ಥಾಪಿಸಿ ನಿತ್ಯಾನಂದರ ಮೂಲಕ ಸಿದ್ಧರ ಭಜನೆ, ಅಧ್ಯಾತ್ಮ ವಿಚಾರ ನಡೆಯುವಂತೆ ಏರ್ಪಡಿಸಿರುವಳು. ಸಿದ್ಧ ವಿಲಾಸದಲ್ಲಿ ನಿತ್ಯ ಭಜನೆ, ಶಾಸ್ತ್ರ ಶ್ರವಣ, ಸಾಧು ಸಂಭಾಷಣೆ, ಮರಣಾದಿಗಳು, ಸಿದ್ಧಾರೂಢರ ನೈಮಿತ್ತಿಕ ಪುಣ್ಯಾರಾಧನಾ, ಚರಿತ್ರ ಸಪ್ತಾಹ, ಗುರು ಸಾಂಪ್ರದಾಯಿಕ ಸತ್ಕಾರ್ಯಗಳು ನಡೆಯುವಂತೆ ಏರ್ಪಾಡು ಮಾಡಿ ಇವನ ಭಕ್ತರ ಗೃಹಗಳಲ್ಲಿಯೂ ಈ ಪವಿತ್ರಾಚರಣೆಯನ್ನು ರೂಢಿಗೆ ತಂದಿರುವರು. ಸದ್ಗುರುಗಳ ಸನ್ಮಾರ್ಗವು ವೇದ ಶಾಸ್ತ್ರಗಳನ್ನು ಅನುಸರಿಸಿದ ಪುರಾತನ ವಿದ್ಯೆಯಾಗಿದೆ. ಈ ವಿದ್ಯೆಯು ಆಶ್ರಮಗಳಲ್ಲಿ ಪ್ರಾರಂಭಿಸಲ್ಪಟ್ಟು ರಾಜರು ಪ್ರಜೆಗಳಿಗೂ ಹಿಂದೆ ವ್ಯಾಪಿಸಲ್ಪಟ್ಟಿತು. ಆಶ್ರಮಗಳ ಪುರಾತನ ವಿದ್ಯೆಯಿಂದ ದುರ್ಗುಣಗಳು ಹೋಗಿ ಸದ್ಗುಣಗಳು ಪ್ರಾಪ್ತವಾಗುತ್ತವೆ. ಅಧರ್ಮ ತ್ಯಾಗವಾಗಿ ಧರ್ಮಗ್ರಾಹ್ಯವಾಗುತ್ತದೆ. ಅಜ್ಞಾನವು ಹೋಗಿ ಸುಜ್ಞಾನ ಉಂಟಾಗುತ್ತದೆ. ಜನನ ಮರಣ ರೂಪ ಸಂಸಾರವು ತೊಲಗಿ ನಿತ್ಯಾನಂದ ರೂಪ ಮೋಕ್ಷವು ಲಭ್ಯವಾಗುತ್ತದೆ. ಇರಲಿ, ಇವನು ಆಗಾಗ್ಗೆ ಭಕ್ತಾದಿಗಳನ್ನು ಹುಬ್ಬಳ್ಳಿಗೆ ಕರೆದುಕೊಂಡು ಸದ್ಗುರು ದರ್ಶನ ಮಾಡಿಸುವ ಸಂಪ್ರದಾಯವನ್ನಿಟ್ಟುಕೊಂಡಿರುವನು. ಒಂದಾವರ್ತಿ ಕೊಡಗಿನ ಭಕ್ತರ ಸಮೇತವಾಗಿ ಹುಬ್ಬಳ್ಳಿಗೆ ಗುರುದರ್ಶನಕ್ಕೆ ಇವನು ಬಂದಿರುವಾಗ್ಗೆ ಸಿದ್ಧರು, ಎಲೈ ಶಾಂತನೇ, ಈ ಪರಮಾನುಭವ ಬೋಧಾ ಮಾರ್ಗವು ಅತ್ಯಂತ ಮಹತ್ವವುಳ್ಳದ್ದು, ಪರಮಾನಂದದಾಯಕವಾದದ್ದು, ಸದ್ಯಕಾಲಕ್ಕೆ ಮೋಕ್ಷ ಸ್ವರೂಪವನ್ನು ಅನುಭವಕ್ಕೆ ತಂದುಕೊಡುವಂತಹದ್ದು. ಇದನ್ನನುಸರಿಸಲು ಇನ್ನು ಮುಂದೆಯೂ ಭಕ್ತರಿಗೆ ಪ್ರೋತ್ಸಾಹಿಸತಕ್ಕದ್ದು. ಈ ವಿದ್ಯಾಸಂಪನ್ನನಿಗೆ ನಿರಂತರಾನಂದ ಸ್ವಯಂ ಪ್ರಕಾಶ ಬ್ರಹ್ಮವು ಸದಾ ಅಪರೋಕ್ಷವಾಗಿರುವುದು. ಜನ್ಮ ಜರ ಮರಣಾದಿ ದುಃಖಗಳು, ದೇಹಭ್ರಮೆ ಜಗದ್ಭ್ರಮೆಗಳು ನಿವೃತ್ತಿಯಾಗಿ ಜೀವತ್ವವೇ ವಿಲಾಸ ಮಾತ್ರವಾಗಿರುವುದರಿಂದ ಜೀವನ್ಮುಕ್ತಿ ವಿದೇಹ ಮುಕ್ತಿ ಎಂಬ ವ್ಯವಹಾರವು ಅನೃತವಾಗಿ ಪರಿಣಮಿಸುವುದು.
ಯೋಗಿ, ಭಕ್ತ, ಮುಮುಕ್ಷು, ಅಭ್ಯಾಸಿ ಜನಗಳಿಗೆ ಮಾತ್ರ ವಿದೇಹ ಕಾಲದಲ್ಲಿ ವಿಧಿಗಳುಂಟು. ಜ್ಞಾನಿ ಮಹಾಶಯನು ಅದ್ವಯ ಪರಿಪೂರ್ಣ ಬ್ರಹ್ಮವೇ ಆಗಿರುವುದರಿಂದ ಅನ್ಯ ಜೀವರ ದೃಷ್ಟಿಯಿಂದ ಈತನ ದೇಹವು ಹೊಲಗೇರಿಯಳು, ಕಾಶಿಯಳು, ಅರಿವು ಮರವೆಯಳು ಆಳಿದಂತೆ ತೋರಿದರೂ ಊಚ ನೀಚತೆಗಳ ಸಂಬಂಧವು ಈತನಿಗೆ ತಿಲಾಂಶವೂ ಇರುವುದಿಲ್ಲವೆಂದು, ಅವೆಲ್ಲವೂ ಮಿಥ್ಯಾ ವ್ಯವಹಾರವೆಂದು ಪರಮಶ್ರೇಯಸ್ಸನ್ನುಂಟು ಮಾಡುವ ಅಮೃತರಸವನ್ನು ಸುರಿಸಿದರು. ಇದಾದ 1 ವಾರದಲ್ಲಿಯೇ, ಅಂದರೆ ಶಾಲಿವಾಹನ ಶಕೆ 1851 ಶುಕ್ಲನಾಮ ಸಂವತ್ಸರ ಶ್ರಾವಣ ಬಹುಳ ಪಾಡ್ಯಮಿ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಸಿದ್ಧ ಸದ್ಗುರುಗಳ ಪವಿತ್ರ ಅವತಾರವು ಪೂರ್ಣವಾಯಿತು. ನಿತ್ಯಾನಂದ ಪೂರ್ಣಸ್ಥಿತಿಯ ಸಿದ್ಧರ ಈ ಪುಣ್ಯಸ್ಥಿತಿಯ ತಿಥಿಯನ್ನು ಸಮಸ್ತ ಭಕ್ತಜನರು ಅವರ ದಿವ್ಯ ಚರಿತ್ರೆಯನ್ನು ಪ್ರೇಮದಿಂದ ಸ್ಮರಿಸುತ್ತಾ ಅತ್ಯಂತ ಶ್ರದ್ಧೆಯಿಂದ ಆಚರಿಸುತ್ತಿರುವರು. ಇದರಿಂದ ಸರ್ವ ದೋಷಗಳು ಓಡಿ ಹೋಗುವು, ದೇಹಬುದ್ಧಿಯು ಗಳಿತವಾಗುವುದು. ಪರಮಾತ್ಮನು ಚೈತನ್ಯಗನನು ಆದ ಸದ್ಗುರು ಭಕ್ತರ ಹೃದಯದಲ್ಲಿ ತಾನೇ ಪ್ರಕಟನಾಗುವನು. ಅವರನ್ನು ಭವಸಾಗರಗಳಿಂದ ತಾರಿಸುವನು. ಅವರ್ಣೀಯವಾದ ಆನಂದವನ್ನು ಹೊಂದಿಸಿ ಪೂರ್ಣ ಬ್ರಹ್ಮ ಸ್ವರೂಪದಲ್ಲಿರಿಸುವನು. ಸದ್ಗುರು ಸಂಪ್ರದಾಯವನ್ನು ಬೆಳೆಸುವಂಥ ಸೇವೆಯನ್ನು ಸಿದ್ಧರ ಸಗುಣಾವತಾರವು ಪೂರ್ಣವಾದ ಮೇಲೂ ಬಹು ಆದರದಿಂದ ಮಾಡುತ್ತಿರುವ ಶಾಂತಾನಂದನಲ್ಲದೆ ಇನ್ನೂ ಅನೇಕ ಸೇವಕ ಜನರಿರುವರು. ಗ್ರಂಥವು ಬಹಳ ವಿಸ್ತಾರವಾಗುವ ಭಯದಿಂದ ಅವರ ಹೆಸರನ್ನು ಬಿಟ್ಟಿರುವೆನು. ಇವರೆಲ್ಲರೂ ಸದ್ಗುರು ಕೃಪೆಗೆ ಪಾತ್ರರಾಗಿ ತಮ್ಮ ಉದ್ಧಾರ ಮಾಡಿಕೊಂಡರು. ಅನೇಕ ಜನ್ಮಗಳ ತಪವು ಅಪಾರವಿದ್ದುದರಿಂದ ಇವರಿಗೆಲ್ಲ ಸದ್ಗುರು ಪ್ರೇಮವು ಉಂಟಾಯಿತು. ಸಿದ್ಧ ಸದ್ಗುರು ಭಕ್ತರ ಅಮೂಲ್ಯವಾದ ರತ್ನವೆಂದು ಆತನ ಸೇವೆಯಿಂದ ತಮ್ಮ ಸರ್ವ ತಾಪಗಳನ್ನು ಪರಿಹಾರ ಮಾಡಿಕೊಂಡು ಅವರು ಆನಂದಯುಕ್ತರಾಗಿರುವರು. ಸದ್ಗುರು ಸೇವೆಯನ್ನು ಬಹು ಆದರದಿಂದ ಮಾಡುವ ಇನ್ನೂ ಅನೇಕ ಸೇವಕ ಜನರಿರುವರು. ಗ್ರಂಥವು ಬಹಳ ವಿಸ್ತಾರವಾಗುವುದೆಂಬ ಭಯದಿಂದ ಅವರ ಹೆಸರುಗಳನ್ನು ಬಿಟ್ಟಿರುವೆನು. ಇವರೆಲ್ಲರೂ ಸದ್ಗುರು ಕೃಪೆಗೆ ಪಾತ್ರರಾಗಿ ತಮ್ಮ ಉದ್ಧಾರ ಮಾಡಿಕೊಂಡರು. ಅನೇಕ ಜನ್ಮಗಳ ತಪವು ಅಪಾರವಿದ್ದುದರಿಂದ ಇವರಿಗೆಲ್ಲ ಸದ್ಗುರು ಪ್ರೇಮ ಉಂಟಾಯಿತು. ಸಿದ್ಧ ಸದ್ಗುರು ಭಕ್ತರ ಅಮೂಲ್ಯವಾದ ರತ್ನವೆಂದು ಆತನ ಸೇವೆಯಿಂದ ತಮ್ಮ ಸರ್ವ ತಾಪಗಳನ್ನು ಪರಿಹಾರ ಮಾಡಿಕೊಂಡು ಅವರು ಆನಂದಯುಕ್ತರಾಗಿರುವರು ಎಂಬಲ್ಲಿಗೆ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಸರ್ವಪಾಪ ಭಸ್ಮ ಮಾಡುವಂಥ ಅತಿ ಮಧುರವಾದ ಈ 55ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರೂಢ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು.